ಜೂರಿಡಿಕ್ಷನ್ ಬರಲ್ಲ ಸರ್, ಇದು ಚಿಕ್ಕಮಗಳೂರಲ್ಲಾಗಿರೋದು ಶಿವಮೊಗ್ಗದಲ್ಲಿ PM ಮಾಡಕ್ಕೆ ಬರಲ್ಲ ಸರ್ ಅಂತ ಇವ್ರು ಹೇಳ್ತಿದ್ರು ಪೊಲೀಸ್ನವ್ರು. ಇದೀಗ ಸರ್ಕಾರದ ಇದು ಪ್ರಶ್ನೆ ಆಗಿರೋದ್ರಿಂದ ಇದು ಶಿವಮೊಗ್ಗದಲ್ಲಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಯಾವನೋ ಸತ್ತಿರೋನು ಪಾಪದವನು ಕೂಲಿ ಮಾಡ್ಬೋದು. 2 ತಿಂಗಳು ಮುಂಚೆ ಒಬ್ಬ ಸೊಂಟ ಮುರ್ಕೊಂಡವನಿಗೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರೆ ಪರ್ಮನೆಂಟ್ ಡಿಸಬಲ್ ಆಗಿ ಹೋದ. ಅವನು ಯಾರು ನೋಡೋರು? ಮತ್ತು ಈ ಥರ ಇದು 12ನೇದು ನನ್ನ ಲೆಕ್ಕಾಚಾರಕ್ಕೆ, ಕಾಡ್ಕೋಣ ಮತ್ತು ಆನೆ ಸೇರಿ ಇದು 12ನೇದು. ಇದೇನು ಕ್ರಿಕೆಟಿನ ವಿಕೆಟ್ ಬೀಳ್ತಿರೋದಲ್ಲ, ಮನುಷ್ಯನ ಜೀವ ಹೋಗ್ತಾ ಇರೋದು. ಇಷ್ಟಾದಾಗಲೂ ಸರ್ಕಾರದ ಕಡೆಯಿಂದ ನಿಮ್ಮ ಕಡೆಯಿಂದ ಸುಮ್ಮನೆ ಟೆಂಟಿಕಲ್ ಹಾಕ್ತೀವಿ, ಕರೆಂಟ್ ಹಾಕ್ತೀವಿ, ಇದರಿಂದ ಎಲ್ಲ ಪ್ರಯೋಜನ ಇಲ್ಲ. ನಮಗೊಂದು ಪರ್ಮನೆಂಟ್ ಸಾಲ್ವೇಷನ್ ಇದೆ. ತೋಟಕ್ಕೆ ಯಾರು ಇನ್ನು ನಾಳೆ ಬೆಳಗ್ಗೆ ರೈತ ಬೆಳೆದ್ರೆ ಯಾರು ಅನ್ನ ತಿನ್ನೋದು. ರೈತ ಬೆಳೆದೇ ಇದ್ದರೆ ಬೆಂಗಳೂರಲ್ಲಿ ಕೂತಿರೋರು ಅನ್ನ ತಿನ್ನೋಕ್ಕಾಗಲ್ಲ, ದುಡ್ಡು ತಿನ್ನಕ್ಕೆ ಬರೋದೇ ಇಲ್ಲ, ಅನ್ನನೇ ಬೇಕು. ಪರಿಸ್ಥಿತಿ ಏನು? ನಮ್ಗೆ ಹಿಂಗೆ ಆದರೆ ನಮ್ದು. ಅದಕ್ಕೆ ಈಗ ನಾವು ಕೇಳ್ತಾ ಇರೋದು, ಹಾವೇರಿಯವ್ರು ಸತ್ತಿದ್ದಾರೆ ಅಂತ ಹೇಳೋದು ಕೂಡಲೇ ನೀವು ಹಿಂಗೆ ಬಿಡೋಕ್ಕಾಗಲ್ಲ. ಅವ್ರಿಗೆ ಏನು ಮಾಡ್ತಾ ಇದ್ದೀರಿ, ಅವ್ರದ್ದು ಏನು ಬೆನಿಫಿಟ್ ಇದೇನು ಅಂತ ಹೇಳೋದು ಬೇಕಲ್ಲ ಸರ್? ತಾವು ಹೇಳ್ದಂಗೆ ಸರ್, ಮೊನ್ನೆ 2 ತಿಂಗಳಿಂದ ಏನು ಇನ್ಸಿಡೆಂಟ್ ಆಯ್ತಲ್ಲ ಸರ್, ನಮ್ಮ ಕಂಪ್ಲೀಟು ಇಲ್ಲಿಂದ ಶಿವಮೊಗ್ಗ ಹಾಸ್ಪಿಟಲ್ಗೆ ಸೇರಿಸಿ 5.5 ಲಕ್ಷ ಬಿಲ್ ಆಯಿತು ಸರ್. ನಮ್ಮ ಫೌಂಡೇಶನಿಂದನೇ ಕೊಟ್ಟಿದೆ ಸರ್, ₹1 ಅವ್ರ ಕಡೆಯಿಂದ ಏನು ಕೊಡಿಸಿಲ್ಲ ಸರ್. ಅದಾದಮೇಲೆ ಅವ್ರಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಆಯಿತು ಅಂದರೆ 10 ಲಕ್ಷ ರೂಪಾಯಿ ಪರಿಹಾರ ಬರುತ್ತೆ ಸರ್. ಆ ಡಿಸಬಿಲಿಟಿ ಸರ್ಟಿಫಿಕೇಟು ಒಂದು ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿ ಅವ್ನು ಸ್ಪೈನಲ್ ಕಾರ್ಡ್ ಹೋಗಿದೆ ಅಂತ ಹೇಳ್ತಾರೆ, ಲೈಫ್ ಲಾಂಗ್ ಡಿಸಬಿಲಿಟಿ ಸರ್. ಅವನು ಪರ್ಮನೆಂಟ್ ಡಿಸಬಿಲಿಟಿಗೆ 10 ಲಕ್ಷ ರೂಪಾಯಿ ಎಲ್ಲ ಅವ್ನು ಬದುಕಕ್ಕಾಗತ್ತಾ? ಆಮೇಲೆ ನೋಡಿ ಸರ್, ಈ ಪದ ಮಾತಾಡಬಾರ್ದು. ಈ ಸತ್ತೋಗಿರೋರಿಗಿಂತ ಸ್ಪೈನಲ್ ಕಾರ್ಡ್ ಹೋಗಿ ಮಲಗಿರೋನಿದಾನಲ್ಲ, ಅವನದೇ ಕಷ್ಟ, ಅವನಿಗೆ ಖರ್ಚು ಜಾಸ್ತಿ, ಅವನು ಅನುಭವಿಸ್ಬೇಕು. ಅವನು ನೋಡೋಕೆ ಒಬ್ಬ ಜನ ಬೇಕೇ ಬೇಕು. ಗಟ್ಟಿ ಇದ್ರೆ ನೋಡ್ತಾರೆ, ಗಟ್ಟಿ ಇಲ್ಲದೆ ಇದ್ರೆ ನಾಳೆ ಬೆಳಗ್ಗೆ DFOನು ನೋಡಲ್ಲ, ಜೀವರಾಜನ್ನು ನೋಡಲ್ಲ ಯಾರು. ಯಾಕಂದ್ರೆ ನಾವು ಚೆನ್ನಾಗಿದ್ದಾಗ ನೀವು DFO ಅಂತೇಳಿ ನಿಮಗೆ ಸೆಲ್ಯೂಟು, DFO ಹೋದರೆ ಸೆಲ್ಯೂಟ್ ಇಲ್ಲ, ಸೊಂಟ ಹೋದರೆ ಇಲ್ಲೇ ಇಲ್ಲ. ಹಂಗಾಗಿ ಇದಕ್ಕೆ 10 ಲಕ್ಷ ರೂಪಾಯಿ ನಡೀತದ ಅಲ್ಲ? ಇದನ್ನ ಅರ್ಥ ಮಾಡ್ಕೊಂಡು ಯೋಚನೆ ಮಾಡಿ. ಈಗ ಇವ್ರಿಗೇನು ಮಾಡ್ತಾ ಇದ್ದೀವಿ? ಇವ್ರಿಗೆ ಈಗ ಆಲ್ರೆಡಿ ಚೆಕ್ ರೆಡಿ ಇದೆ ಚಿಕ್ಕಮಗಳೂರಲ್ಲಿ. ಸೊ ಇವಾಗ ಶಿವಮೊಗ್ಗ ಹೋಗಿದ ತಕ್ಷಣ ಪೋಸ್ಟ್ ಮಾಡಮ್ ಆಗಿದ ತಕ್ಷಣ 20 ಲಕ್ಷ ರೂಪಾಯಿ ಪರಿಹಾರ ಬರುತ್ತೆ. 25 ಎಲ್ಲ ಕಡೆ ಕೊಟ್ಟಿದ್ದೀರಿ, ಇವನಿಗೆ ಯಾಕೆ 20 ಕೊಡ್ತೀರಿ? 25 ಕೊಟ್ಟಿದ್ದು. ಕೆರೆಕಟ್ಟೆನಲ್ಲೂ 25 ಕೊಟ್ಟಿದ್ದು. ಇಲ್ಲ ಸರ್, ಕೆರೆಕಟ್ಟೆ ಸೆಟ್ಲ್ಮೆಂಟ್ 25ಕ್ಕೆ ಆಗಿದೆ. ಗೌರ್ಮೆಂಟ್ ಸರ್ಕಾರಿ ಆದೇಶದ ಪ್ರಕಾರ 20 ಲಕ್ಷ. ಮತ್ತೆ 25 ಹೆಂಗೆ ಕೊಟ್ರಿ? 25 ನನಗೆ ಐಡಿಯಾ ಇಲ್ಲ. ಮನೆಯವ್ರ ಸತ್ರ ಒಂದು ಲೆಕ್ಕ, ಇನ್ನೊಬ್ಬ ಸತ್ರ ಜೀವಕ್ಕೆ ಎಲ್ಲವೂ ಒಂದೇ ಅಲ್ಲ. ನಿಮಗೆ ಐಡಿಯಾ ಇಲ್ಲ ಅಂತ ಹೇಳಕ್ ಬರಲ್ಲ ಸರ್, ನೀವೇ ಇದ್ದಿದ್ದು. ನಾನು ಟ್ರೈನಿಂಗ್ ಹೋಗಿದ್ದೆ. ಕೆರೆಕಟ್ಟೆನಲ್ಲಿ 25 ಕೊಟ್ಟಿದೆ, ಸೀತೂರಲ್ಲಿ 25 ಕೊಟ್ಟಿದೆ. ವರ್ಷ ಹೋದಂಗೂ ಕಡಿಮೆ ಆಗ್ತಾ ಬರೋಕ್ಕಾಗಲ್ಲ, ಜಾಸ್ತಿ ಆಗ್ತಾ ಹೋಗ್ಬೇಕು. ಅದೇನು ಕಡಿಮೆ ಮಾಡ್ತೀವಿ? ಇಲ್ಲ ಸರ್, ಅದು ಸರ್ಕಾರಿ ಆದೇಶದ ಪ್ರಕಾರ 20 ಲಕ್ಷ ಇದೆ ಸರ್. 5 ಲಕ್ಷ ಅವರು ಸಪರೇಟ್ ಫಂಡಾಗಿ ಕೊಟ್ಟಿರ್ಬೇಕು ಶಾಸಕರು ಪರಿಹಾರ ಅಲ್ಲ. ಏನಂತೇಳಿ ಕೊಡ್ಬೇಕಲ್ಲ ಈಗ. ಈಗ ನೀವು 20 ಲಕ್ಷಕ್ಕೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. 20 ಲಕ್ಷಕ್ಕಾದ್ರೆ ನಾವು ಧರಣಿ ಕೊಡೋರೆ, ನೀವು 25 ಕೊಡಿಸ್ಬೇಕು. ಯಾವಾಗಲೂ 20 ಲಕ್ಷಕ್ಕೆ ಫಿಕ್ಸ್ ಆಗಿ ಜೀವಕ್ಕೆ ನಾವೀಗ ಒಂದು ಕೆಲಸ ಮಾಡ್ತೀವಿ, ನಾವೇ 20 ಲಕ್ಷ ಕೊಡ್ತೀವಿ. ಆನೆ ಹೊಡಿಯಕ್ಕೆ ಬಿಡಿ, ನಾವು ಹೊಡಿತೀವಿ, ನಾವೇ 20 ಲಕ್ಷ ಕೊಡ್ತೀವಿ ನಿಮಗೆ. ಮನುಷ್ಯನ ಜೀವಕ್ಕೆ 20 ಆದ್ರೆ ಆನೆ ಜೀವಕ್ಕೆ ಅದಕ್ಕಿಂತ ಜಾಸ್ತಿನಾ? ನಾಳೆ ಬೆಳಗ್ಗೆ ಇದು ನಮಗೆ ಮಾತ್ರ ಅಂತ ಅನ್ಕೊಂಬೇಡಿ. ನಿಮ್ಮ ಕಾರ್ ಬರ್ಬೇಕಾದ್ರೇನೂ ಆಗ್ಬೋದು, ಶಾಸಕರಿಗೂ ಆಗ್ಬೋದು, ನಾಳೆ ಇಲ್ಲಿರೋರು ಯಾರಿಗೆ ಬೇಕಾದ್ರೂ ಆಗ್ಬೋದು. ರಸ್ತೆ ಮೇಲೆ ಅಂದ್ರೆ ಯಾರೋ ಬೆಂಗಳೂರಲ್ಲಿ ಕುತ್ಕೊಂಡು ಪರಿಸರದ ಬಗ್ಗೆ ಮಾತಾಡೋರು, ವೈಲ್ಡ್ ಲೈಫ್ ಬಗ್ಗೆ ಮಾತಾಡೋರಿಗೆ ಈ ಕಷ್ಟ ಗೊತ್ತಿಲ್ಲ. ಇಲ್ಲಿ ನಾವು ದುಡಿದು ಕೊಟ್ಟಿದ್ದಕ್ಕೆ ಅವರು ಊಟ ಮಾಡ್ತಿರೋದು. ಹಂಗಾಗಿ ನೀವು ಇಲ್ಲಿ 25 ಲಕ್ಷ ಕೊಡಬೇಕು. ಅದು ಕೊಟ್ಟಿದ್ದೀರಿ, ಅಲ್ಲಿ ಯಾವ ಮಾದರಿಯಲ್ಲಿ ಕೊಟ್ಟಿದ್ದೀರಿ ಆ ಮಾದರಿಯಲ್ಲಿ ಇವರಿಗೆ 25 ಲಕ್ಷ ಕೊಡಬೇಕು. ಚೆಕ್ ಮಾಡ್ತೀವಿ ಸರ್ ಯಾವ ಮಾದರಿ ಕೊಟ್ಟಿದ್ದಾರೆ. ಬಟ್ ಸರ್ಕಾರದ ಆದೇಶ ಬಟ್ ಅಲ್ಲಿ 25 ಕೊಟ್ಟಿರೋದು. DC ಬಂದಿದ್ರು, SP ಬಂದಿದ್ರು, ಇವ್ರು ಬಂದಿದ್ರು, ಎಲ್ಲ ಬಂದಿದ್ರು. ಅಲ್ಲಿ 25 ಆದರೆ ಇಲ್ಲಿ 20 ಕೊಡೋಕ್ಕಾಗಲ್ಲ. ನೀವು ಅವನು 25 ಬಡವ 5 ಲಕ್ಷ ಬೇರೆ ಯಾವ ಹೆಣ್ಣಲ್ಲಿ ಕೊಟ್ಟಿದ್ದೀರೋ ಗೊತ್ತಿಲ್ಲ, ಕೊಡಿ ಅಷ್ಟೇ, ಸರ್ಕಾರಿ ಆದೇಶದ ಪ್ರಕಾರ ಕೊಡ್ಬೇಕಂತ ಅಷ್ಟೇ. ನಾವು ಬ್ಯಾರಿಕೇಡ್ ಹಾಕಿದಾರಂತೆ, ಇಲ್ಲಿ ಯಾಕೆ ಟೆಂಟಿಕಲ್ ಅಂತ ಹೇಳ್ತೀರಿ? ರೈಲ್ವೆ ಬ್ಯಾರಿಕೇಡ್ 7.5 ಕಿಲೋಮೀಟರ್ ಕ್ಯಾಬಿನೆಟ್ ಹೋಗಿದೆ ಸರ್. ನೀವು ರೈಲ್ವೆ ಬ್ಯಾರಿಕೇಡ್ ಹಾಕದೆ ಇದು ನಡೆಯೋದಿಲ್ಲ ಸರ್. ಇದು ಟೆಂಪ್ರವರಿ. 10 ಎಕರೆ ತೋಟಕ್ಕೆ ಇದು ನಾವು ಐಬೆಕ್ಸ್ನ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು 10,000 ಎಕರೆ ಎಲ್ಲಿ ಮೇಂಟೈನ್ ಮಾಡ್ತೀವಿ? ಇಲ್ಲ ಸರ್, ಏನಾಗ್ತಾರೆ ಅಂದರೆ ಲಾಸ್ಟ್ 6 ತಿಂಗಳಿಂದ ಸರ್ ನಾವು ಬಟ್ ನೀವು ಇದನ್ನ ನೀವು EPT ಅಲ್ಲದೆ ಆನೆ ಅವೇ ತುಳಿದು ಬರ್ತವೆ, ಅದೆಲ್ಲ ಪ್ರಯೋಜನಕ್ಕೆ ಬರಲ್ಲ. ನೀವು ಪರ್ಮನೆಂಟ್ ಸಾಲ್ವೇಷನ್ ಏನು ಕೊಡ್ತಾ ಇದ್ದೀರಿ ಅಂತ ಹೇಳೋದು ಪ್ರಶ್ನೆ. ರೈಲ್ವೆ ಬ್ಯಾರಿಕೇಡ್ 7.5 ಕಿಲೋಮೀಟರ್ ರೆಡಿ ಆಗಿದೆ ಸರ್.
ಆಗಿಗೆ ಕ್ಯಾಬಿನೆಟ್ ಹೋಗ್ತಾ ಇದೆ ಸರ್, ಅಲ್ಲಿ ಅಪ್ರೂವ್ ಆಗಿದ ತಕ್ಷಣ ಅದು ಯಾವಾಗ ಬರೋದು ಏನ್ ಕಥೆ? ಏನ್ ಮಾಡ್ತಿರೋದು ಈಗ 12 ಆಗಿದೆ, 24 ಆಗ್ಬೇಕು, ನಾಳೆ ಬೆಳಿಗ್ಗೆ ನಾವು ಸತ್ತಾಗ ಇದನ್ನೇ ಹೇಳ್ತೀರ ಅಷ್ಟೇ. ಈಗ ತಕ್ಷಣಕ್ಕೆ ಒಂದು ನಿಮಿಷ, ಈಗ ಆನೆ ಸಾವಾಗಿದೆ, ಏನು ಸತ್ತೋಗಿದೆ ವ್ಯಕ್ತಿ, ಅಲ್ಲೇ ಇದೆ ಆನೆಗಳು ಸ್ಥಳಾಂತರ ಮಾಡ್ಲಿಕ್ಕೆ ಏನು ತಕ್ಷಣಕ್ಕೆ ನೀವು ಏನು ಅದು ಮಾಡ್ತೀರಾ ಅದನ್ನ ಹೇಳಿ. ಮುಂದಿನ ಕ್ರಮ ಏನು ಕೈಗೊಳ್ತೀರಾ? ಈಗ ನಾವು ಹೇಳಿದ ಹಾಗೆ ನೀವು ಅದೇನು ಹೇಳಿದಾಗ ಏನು ವ್ಯವಸ್ಥೆ ಮಾಡ್ತೀರೋ ಅದನ್ನು ಶೀಘ್ರದಲ್ಲಿ ಈಗ ಮಾಡಿ. ಆನೆ ರೊಚ್ಚಿಗೆದ್ದಿದೆ, ನಾಳೆನೇ ಇನ್ನೊಂದು ಹೆಣ ಬೀಳ್ಬೋದು, ಈಗ ನೀವು ಹೊಣೆ ಹಾಕ್ತೀರಾ? ಅಲ್ಲಿರೋ ಆನೆನೇ ಏನು ಯಾರು ಹೊಣೆ ಆಗೋದಿಲ್ಲ? ಸೀರಿಯಸ್ ಮಾಡದೇ ಇದ್ರೆ ಇಲ್ಲ ಸರ್, 100% ಇವಾಗ ಆಲ್ರೆಡಿ ಚೀಫ್ ವೈಲ್ಡ್ ಲೈಫ್ ಮಾತಾಡಿದ್ದೀನಿ ಸರ್, ಕೂಡಲೇ ಅದನ್ನ ಏನ್ ಮಾಡ್ಬೇಕು ಅಂತ ಸತ್ ಕೂಡಲೇ ಹಿಡಿಯೋ ಸಂಪ್ರದಾಯ ಬಿಡ್ರಿ. ಈ 20 ಲಕ್ಷನೇ ಇನ್ವೆಸ್ಟ್ ಮಾಡಿದ್ರೆ 20 ಲಕ್ಷದ ಇನ್ವೆಸ್ಟ್ಮೆಂಟ್ಗೆ ಆನೆ ತಗೊಂಡೋಗತ್ಲ ಹೊರಗೆ ಹಾಕ್ಬೋದಲ್ಲ? ಯಾಕೆ ನಮ್ಮ ಈಗ ಸತ್ತ ಮೇಲೆ ಸತ್ತ ಮೇಲೆ ನೋಡಿ. ನಮ್ಮ ಹೋಬಳಿ ಒಳಗಡೆ 2 ಹೆಣ ಬೀಳುತ್ತೆ, ಮೂಡಿಗೆರೆನಲ್ಲಿ ಸಾಯೋದಿಲ್ಲ, ನಿಮ್ಮವ್ರು ಯಾರು ಬರೋದಿಲ್ಲ. ಸಕಲೇಶ್ಪುರದಲ್ಲಿ ಇಷ್ಟು ಜನ ಸಾಯೋದಿಲ್ಲ. ಇಲ್ಲಿ ಏನು ತಪ್ಪೇನು, ಇಲ್ಲೇನು ವೀಕ್ನೆಸ್ ಏನು ಅದನ್ನ ಕಂಡು ಹಿಡಿಬೇಕಲ್ಲ. ಇಲ್ಲೇ ಯಾಕೆ ಸಾಯ್ತಾ ಇದೆ? ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಆನೆ ಮೂಡಿಗೆರೆನಲ್ಲೂ ಇದೆ, ಸಕಲೇಶ್ಪುರದಲ್ಲೂ ಇದೆ, ಅಲ್ಲೆಲ್ಲ ಎಲ್ಲಿ ಇಷ್ಟು ಜನ ಸಾಯ್ತಾ ಇದ್ದಾರೆ? ಸರ್, ಈಗ ಅಂಡವಾನಿಯಲ್ಲಿ ಆಯಿತು, ಬನ್ನೂರಲ್ಲಿ ಘಟನೆ ಆಯಿತು, ಆಯಿತಾ? ಇದೇ ಪುರದಲ್ಲಿ ಹಿಂದೆ ಆಗಿ ಆ ಮನುಷ್ಯ ಹಾಸ್ಪಿಟ್ಲಲ್ಲಿ ಇದ್ದನು, ಕ್ಲಿಯರ್ ಆಯಿತು, ಇದು ಗೊತ್ತಾಗಲಿಲ್ಲ. ಇದು 4ನೇದು ಅದೇ ಸ್ಪಾಟಲ್ಲಿ ಮತ್ತೆ ನಡೆದಿದೆ. ಇನ್ನು ಯಾಕೆ ಸುಮ್ಮನೆ ಇದ್ದೀರಾ? ಯಾಕೋಸ್ಕರ ಸುಮ್ಮನೆ ಇದ್ದೀರಾ? ಆನೆನ ಸೆರೆ ಹಿಡಿಯಲಿಕ್ಕೆ ಕ್ರಮ ತಗೊಳ್ಬೇಕಾಗಿತ್ತು ಸರ್. ಸರ್ ನಿಮ್ದು ಎಲಿಫೆಂಟ್ ಆನೆ ಹಿಡಿತೀರಿ ಅಂತ ಹೇಳಿದ್ದಾರೆ, ಅಣ್ಣ ಆದ್ರೆ ಸತ್ತು ಕೂಡಲೇ ಆನೆ ಹಿಡಿ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಲ್ಲಿ ಜನನೇ ಇಲ್ಲ ಕಣ. ಅವ್ರಿಗೆ ಜನ ಹಾಕಿದೆ, ಜನ ಯಾರು ಮಾಡ್ತಾರೆ? ಇವರಿಗೆ ಬೇಲಿ ಕೀಳಕ್ಕೆ, ಯಾರ್ದಾರು ತೋಟದ ಬೇಲಿ ಕೀಳೋದಾದ್ರೆ ಇವ್ರ ಹತ್ರ 200 ಜನ ಉಂಟು. ಇವ್ರ ಹತ್ರ 200 ಜನ ಉಂಟು ಯಾರ್ದಾರು ತೋಟ ಕೀಳಕ್ಕೆ. ಮೋಹನ್ ಕುಮಾರ್ ಅವರು ತುದಿಗಾಲಲ್ಲಿ ಎದುರುಗಡೆ ನಿಂತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸತ್ತಿದ್ದಕ್ಕಿಲ್ಲ, ಮನುಷ್ಯನ ಸಾವಿಗಿಲ್ಲ, ತೋಟ ಕೀಳಕ್ಕೆ ನಿಮ್ಮ ಹತ್ರ ಜನ ಅದೇ. ಆದ್ರೆ ಸರ್ ಇದನ್ನ ದಯಮಾಡಿ ಗಂಭೀರವಾಗಿ ತಗೊಳ್ಳಿ ಸರ್. ಸತ್ತಿರೋ ಮನುಷ್ಯ ಅಲ್ವಾ, ನೀವು ಮನುಷ್ಯ ಅಲ್ವಾ? ಆ 4 ಈಗ ಇಷ್ಟೊಂದು ಇಲಾಖೆ ಇದ್ದೀರಿ, ಅರಣ್ಯ ಇಲಾಖೆ ಇರ್ಬೋದು, ಪೊಲೀಸ್